ಎಲ್ಲ ಮಾಧ್ಯಮದ ಮಿತ್ರರೇ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಧರ್ಮದರ್ಶಿಗಳೇ, ತೀರ್ಥಹಳ್ಳಿಯ ಮಾರಿಕಾಂಬಾ ಜಾತ್ರೆ ಇತ್ತೀಚಿನ ವರ್ಷಗಳಲ್ಲಿ ತುಂಬ ವೈಭವಯುತವಾಗಿ ಭಕ್ತಾದಿಗಳ ಸಹಕಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಆಡಳಿತ ಮಂಡಳಿ ಜಾತ್ರೆಗೆ ಒಂದು ಹೊಸ ತಿರುವನ್ನು ಕೊಟ್ಟು ವರ್ಷದಿಂದ ವರ್ಷಕ್ಕೆ ವೈವಿಧ್ಯಮಯವಾಗಿ ಆಚರಿಸ್ತಾ ಇದ್ದೇವೆ. ಈ ಸಾಲಿನಲ್ಲೂ ಅದೇ ರೀತಿ ಆಡಳಿತ ಮಂಡಳಿ ಯೋಚನೆ ಮಾಡಿದೆ. ಸುಮಾರು 80 ಲಕ್ಷ ರೂಪಾಯಿ ವೆಚ್ಚ ಬರಬಹುದು ಅಂತೇಳಿ ಒಂದು ಅಂದಾಜು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತವಾಗಿದೆ. ಪ್ರತಿದಿನ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಆಮೇಲೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ವಿಶೇಷವಾಗಿ ಜರುಗುತ್ತದೆ. 2 ದಿನ ವಿಶೇಷವಾದ ಜಾತ್ರೆ 24 ಮತ್ತು 25. 17ಕ್ಕೆ ಜಾತ್ರೆಯನ್ನು ಸಾರಿ 24-25 ಹೋದ ಜಾತ್ರೆ ನಡೆಯುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಮಾಧ್ಯಮದ ಮಿತ್ರರು ನಮಗೆ ಹೆಚ್ಚಿನ ಒಂದು ಪ್ರಚಾರವನ್ನು ನೀಡಬೇಕು, ಜನರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ, ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಖಜಾಂಚಿಯವರಾಗಿರ್ತಕ್ಕಂಥ ಮಂಜುನಾಥ್ ಶೆಟ್ಟರು ಈಗ ತಮಗೆ ವಿವರಣೆಯನ್ನು ಕೊಡ್ತಾರೆ. ಫೆಬ್ರವರಿ 17ನೇ ತಾರೀಕಿನಿಂದ 24-25 ತನಕ ವೈಭವದ ತೀರ್ಥಹಳ್ಳಿ ಶ್ರೀ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. 17ನೇ ತಾರೀಕು ಮಾರಿ ಸಾರು, ಹಾಗೆ ಪ್ರತಿನಿತ್ಯ ಮಧ್ಯಾಹ್ನ ಅನ್ನಸಂತರ್ಪಣೆ, ಪೂಜಾದಿ ಕಾರ್ಯಕ್ರಮಗಳು, ಹಾಗೂ 21ನೇ ತಾರೀಕು ಶನಿವಾರ ಚಂಡಿಕಾ ಹೋಮ, ಹಾಗೆ 24ನೇ ತಾರೀಕು ಎಣ್ಣೆ ಭಂಡಾರ, 25ನೇ ತಾರೀಕು ವೈಭವದ ಜಾತ್ರೆ, ಗೊಂಬೆ ವಿಸರ್ಜನೆ, ನಾರ್ತಿಯಲ್ಲಿ ಭೋಜನ ಪ್ರಸಾದ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಪ್ರಚಾರ ಕೊಡಬೇಕು. ಎಲ್ಲ ಕಾರ್ಯಕ್ರಮಕ್ಕೂ ಪ್ರಚಾರ ಕೊಡಬೇಕು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಡಬೇಕು. ಹಾಗೂ ಈ ಜಾತ್ರೆ ಅತ್ಯಂತ ವೈಭವಯುತ ಮಾರಿ ಜಾತ್ರೆಗೆ ಪ್ರತಿ ವರ್ಷವೂ ಕೂಡ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿರ್ತೀವಿ. ಈ 7 ದಿನಗಳ ಒಟ್ಟು ಜಾತ್ರೆಯಲ್ಲಿ 5 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂಥ ಭವ್ಯವಾದ ನಿರ್ಮಾಣ ಮಾಡ್ತಕ್ಕಂಥ ಭವ್ಯವಾದ ವೇದಿಕೆಯಲ್ಲಿ 5 ದಿನಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಕ್ಕಂಥದ್ದಿದೆ. ಇದರಲ್ಲಿ ರಾಜ್ಯದ ಹೆಸರಾಂತ ಕಲಾವಿದರು ಕೂಡ ಭಾಗವಹಿಸ್ತಾರೆ. ಜೊತೆಯಲ್ಲಿ ನಾವು ಸ್ಥಳೀಯ ಪ್ರತಿಭೆಗಳಿಗೂ ಕೂಡ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. 17ನೇ ತಾರೀಕು ಮಂಗಳವಾರ ಜಾತ್ರೆ ಸಾರುವಂಥದ್ದು. 18ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. 18ನೇ ತಾರೀಕು ಸ್ಥಳೀಯ ಕಲಾವಿದರ ನೃತ್ಯ ಸಂಗಮ, ತೀರ್ಥಹಳ್ಳಿಯ 2 ನೃತ್ಯ ತಂಡಗಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಸುಮುಖ ಸಂಗೀತ ನೃತ್ಯ ಶಾಲೆ ಮತ್ತು ರಾಜರಾಜೇಶ್ವರಿ ನೃತ್ಯ ಶಾಲೆಯ ಕಲಾವಿದರು ಈ ನೃತ್ಯ ಸಂಗಮ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಹಾಗೆಯೇ 20ನೇ ತಾರೀಕು ಬಹಳ ವಿಶೇಷವಾಗಿ 19ನೇ ತಾರೀಕು ನಿಮಗೆಲ್ಲರಿಗೂ ಗೊತ್ತಿದೆ, ಖ್ಯಾತ ಯಕ್ಷ ಕಲಾವಿದರು, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ ಯಕ್ಷ ಕಲಾವಿದರಾಗಿರ್ತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಯವರ ಸಾರಥ್ಯದ ಪಾವಂಜ ಯಕ್ಷಗಾನ ಮೇಳದವರು ಸಂಪೂರ್ಣ ದೇವಿ ಮಹಾತ್ಮೆ ಅಂತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಒಂದು ಯಕ್ಷ ಪ್ರಸಂಗವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. 20ನೇ ತಾರೀಕು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. 20ನೇ ತಾರೀಕು ಕಾವ್ಯ ಸಂಗೀತ ಮತ್ತು ಕಲಾಕುಂಚ ಅಂಥೇಳಿ ಸುಶ್ರಾವ್ಯ ಸಂಗೀತದ ಜೊತೆಗೆ ಬಣ್ಣದ ಚಿತ್ತಾರದ ಅನಾವರಣ. ಅಂದರೆ ನೀವು ಈ ಕಾರ್ಯಕ್ರಮಗಳನ್ನು ಹಿಂದೆಲ್ಲ ನೋಡಿರ್ಬೋದು. ಸಂಗೀತ ಕಾರ್ಯಕ್ರಮ ನಡೀತಾ ಇರುತ್ತೆ, ಆ ಅರ್ಥಕ್ಕೆ ಬರೋ ಹಾಗೆ, ಆ ಹಾಡಿನ ಅರ್ಥಕ್ಕೆ ಬರೋ ಹಾಗೆ ಇನ್ನೊಬ್ರು ವೇದಿಕೆ ಮೇಲೆ ಪೇಂಟಿಂಗ್ ಅನ್ನು ಮಾಡ್ತಿರ್ತಾರೆ. ಅವರ ಕುಂಚದಲ್ಲಿ ಬಣ್ಣದ ಚಿತ್ತಾರದೊಂದಿಗೆ ಒಂದು ಕಲೆಯನ್ನು ಅಲ್ಲಿ ಅನಾವರಣೆ ಮಾಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಇದರೊಳಗೆ ಕಲ್ಲಾರಮನೆಯ ಪಂಡಿತ್ ಪ್ರಕಾಶ್ ಹೆಗಡೆ ಅವರು, ಗಣೇಶ್ ದೇಸಾಯಿ ಅವರು, ಶ್ರೀಮತಿ ಸುರೇಖಾ ಹೆಗಡೆ ಅವರು ಹಾಡಿನಲ್ಲಿದ್ದರೆ, ಬಣ್ಣದ ಚಿತ್ತಾರಕ್ಕೆ ನೀರ್ನಳ್ಳಿ ಗಣಪತಿ ಹೆಗಡೆ ಅವರು ಭಾಳ ದೊಡ್ಡ ಕಲಾವಿದರು, ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥದ್ದಿದ್ದಾರೆ. 21ನೇ ತಾರೀಕು
ಸ್ಥಳೀಯ ಕಲಾವಿದರಿಗೆ ಮತ್ತೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಸ್ಥಳೀಯ ಡ್ಯಾನ್ಸ್ ಪ್ಯಾಲೇಸ್ ಕ್ರೂ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ, ಹಾಗೆ ಸ್ಥಳೀಯ ಪ್ರತಿಭೆಗಳು ಅವತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ತೀರ್ಥಹಳ್ಳಿ ನಮ್ಮ ಈ ವೇದಿಕೆ ಮೇಲೆ ನಡೆಸಿಕೊಡುವವರಿದ್ದಾರೆ. ಸಂಗೀತ ಸುಧೆ ಕಾರ್ಯಕ್ರಮವನ್ನು ತೀರ್ಥಹಳ್ಳಿಯ ಕಲಾವಿದರು ಸಿಂಚನ ಗೋಪಾಲ್ ಮತ್ತು ನಿಧಿ ಸುರೇಶ್, ಹಾಗೆಯೇ ಪ್ರಹ್ಲಾದ್ ದೀಕ್ಷಿತ್, ಹಾಗೆಯೇ ನಮ್ಮ ಮೃಗವದೆಯ ಗಿರೀಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥವರಿದ್ದಾರೆ. 22ನೇ ತಾರೀಕು ಭಾನುವಾರ, ನಿಮ್ಗೆಲ್ರಿಗೂ ಗೊತ್ತಿದೆ, ಕರ್ನಾಟಕದ ಹೆಸರಾಂತ ಜಾನಪದ ಕಲಾವಿದ, ಜಾನಪದ ಸಂಗೀತಗಾರ ಕಲಾವಿದರಾಗಿರ್ತಕ್ಕಂಥ ಗುರುರಾಜ್ ಹೊಸಕೋಟೆ ಇವರ ಮಗ ರಾಜಗುರು ಹೊಸಕೋಟೆ ಅವರು ಜಾನಪದ ಸಂಗೀತದ ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿದ್ದಾರೆ. 23ನೇ ತಾರೀಕು ಮತ್ತೊಬ್ಬ ಹೆಸರಾಂತ ರಾಜ್ಯದ ಕಲಾವಿದರಾಗಿರ್ತಕ್ಕಂಥ ನಮ್ಮ ಪುತ್ತೂರಿನ ಜಗದೀಶ್ ಆಚಾರ್ಯ ಮತ್ತು ಅವರ ತಂಡದಿಂದ ಸಂಗೀತ ಗಾನ ಸಂಭ್ರಮ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ 5 ದಿನಗಳ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಾನು ಸಮಿತಿಯ ಪರವಾಗಿ ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.